ಹಾಯ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನನ್ನ ರೆಸಿಪಿ ಬಂದು ಕಪ್ಪ ರೊಟ್ಟಿ ಅಂತ. ಇದಕ್ಕೆ ನಾನು ಈ ಥರ ನೆನೆಸಿಟ್ಟ 4 ಅವರ್ಸ್ ನೆನೆಸಿಟ್ಟ ರೈಸ್ ತಗೊಂಡಿದ್ದೇನೆ. ಇದನ್ನು ವಾಶ್ ಮಾಡಿ ತಂದಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಒಂದು ಸ್ವಲ್ಪ ಅನ್ನ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ನೈಸ್ ಆಗಿ ಗ್ರೈಂಡ್ ಮಾಡಿ ತರ್ತೇನೆ. ಈಗ ನೋಡಿ ಗ್ರೈಂಡ್ ಆಗಿದೆ. ಇದನ್ನು ನಾನು ಸಪ್ರೇಟ್ ಬೇರೆ ಒಂದು ಪಾತ್ರೆಗೆ ಹಾಕ್ತೇನೆ. ಅದಕ್ಕೆ 1 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕ್ತೇನೆ. ಇದನಿಗೆ ಚಂದ ಮಿಕ್ಸ್ ಮಾಡ್ತೇನೆ. ಹಿಟ್ಟು ರೆಡಿ ಮಾಡಿಕೊಳ್ತೇನೆ. ಎಷ್ಟು ಹದ ಬೇಕು ಅಷ್ಟು. ನೀರು ಬೇಕಿದ್ರೆ ನೀರು ಹಾಕಿ ಅಡ್ಜಸ್ಟ್ ಮಾಡಿಕೊಳ್ತೇನೆ. ಇದಕ್ಕೆ ಕಪ್ಪ ರೊಟ್ಟಿ, ಓಡು ರೊಟ್ಟಿ ಅಂತ ಹೇಳ್ತಾರೆ. ಇದು ಮಣ್ಣಿನ ಒಂದು ಕಾವಲಿಯಲ್ಲಿ ಮಾಡುವಂಥದ್ದು. ಈ ತರ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ನೋಡಿ, ಇದನ್ನು ಮಾಡುವ ಕಾವಲಿ ಓಡು ರೊಟ್ಟಿ ಅಂತ ಹೇಳಿ. ಇದನ್ನ ನಾನು ಬಿಸಿಗೆ ಇಟ್ಟಿದ್ದೇನೆ ಆಲ್ರೆಡಿ ಗ್ಯಾಸಲ್ಲಿ. ಇದೀಗ ಬಿಸಿ ಆಗಿದೆ. ಇದು ಓಡು ಅಂತ ಹೇಳುದು ನಾವು ಇದನ್ನ. ಇದಕ್ಕೆ ಓಡು ರೊಟ್ಟಿ. ಈಗ ನಾನು ಹಿಟ್ಟು ಹಾಕ್ತೇನೆ. ಇದು ಆಪ್ಪ ಅಂತ ಹೇಳ್ತಾರೆ, ಆ ತರ ಬರ್ತದೆ, ಆಪ್ಪ ತರ. ಇದನ್ನು ಈಗ ನೋಡಿ, ಇದು ರೆಡಿ ಆಗಿದೆ. ಇದನ್ನ ಮೀನ್ ಸಾರು, ಚಿಕನ್ ಸಾರು, ಈ ತರ ಯಾವುದು ಕಾಂಬಿನೇಷನ್ ಅಲ್ಲಿ ಸಹ ತಿನ್ಬೋದು. ಸ್ಮೂತ್ ಆಗಿರ್ತದೆ. ಸೇಮ್ ಆಪ್ಪ ಅಂತ ಹೇಳ್ತಾರೆ, ಅದೇ ತರ. ನಾವು ಓಡು ರೊಟ್ಟಿ ಅಂತ ಹೇಳ್ತೇವೆ, ಕಪ್ಪ ರೊಟ್ಟಿ ಅಂತ ಸಹ ಹೇಳ್ತಾರೆ. ಅದು ಮಣ್ಣಿನ ಓಡು ಅಂತ ಹೇಳುದು ನಾವು ಈ ಕಾವಲಿಗೆ, ಅದಕ್ಕೋಸ್ಕರ ಅದಕ್ಕೆ ಓಡು ರೊಟ್ಟಿ ಅಂತ ಹೇಳ್ತೇವೆ ನಾವು. ಈಗ ಇದನ್ನು ತೆಗಿವ. ಗ್ಯಾಸನ್ನು ಸ್ವಿಮ್ಮಲ್ಲೇ ಇಟ್ಟಿದ್ದೇನೆ. ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅದು ಒಮ್ಮೊಮ್ಮೆ ಇದು ಹಿಟ್ಟು ಕಪ್ಪಾಗ್ತದೆ, ಕರಚಿದ್ರೆ ಕಹಿ ಬರ್ತದೆ. ಸೊ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟಿದ್ದೇನೆ. ಈ ತರ ಬಂತು ನೋಡಿ, ಸ್ಮೂತ್ ಆಗಿದೆ. ರೈಸ್ ಹಾಕಿದ ಕಾರಣ ತುಂಬಾ ಸ್ಮೂತ್ ಆಗಿ ಬರ್ತದೆ ಈ ಹಿಟ್ಟು. ಒಂದೆರಡು ಹಿಟ್ಟು ರೆಡಿ ಮಾಡಿದೆ. ಹೀಗೆ ಬಂದಿದೆ ನೋಡಿ, ಸ್ಮೂತ್ ಆಗಿದೆ. ಬಿಸಿ ಬಿಸಿ ತಿನ್ಲಿಕ್ಕೆ ತುಂಬಾ ಚಂದ ಆಗಿರ್ತದೆ. ಈ ತರ ಮಾಡಿದ್ದೇನೆ ನೋಡಿ. ಇದು ಹೀಗೆ ಬಂತು. ಒಂದು ರೊಟ್ಟಿ ತಿಂದಾಗುವಾಗಲೇ ಹೊಟ್ಟೆ ಫುಲ್ ಆಗ್ತದೆ. ಸೊ ಸೂಪರ್ ಆಗಿರ್ತದೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಇವತ್ತಿದ್ದು ರೆಸಿಪಿ ಹೀಗಿತ್ತು. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.